ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಮನಿ ಡಬ್ಲಿಂಗ್ ಹೆಸರಿನಲ್ಲಿ 30 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾರೆ. ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಮನಿ ಡಬ್ಲಿಂಗ್ ಹೆಸರಿನಲ್ಲಿ 30 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿದ್ದಾರೆ ದಂಪತಿ. ಯುವಕ ಯುವತಿಯರೇ ಇವರ ಮೇನ್ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ 500 ಜನಕ್ಕೂ ಹೆಚ್ಚು ಜನರಿಂದ ವಂಚನೆ 500ಕ್ಕೂ ಹೆಚ್ಚು ಜನ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋದು ಈಗ ತನಿಖಾ ಹಂತದಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಒಬ್ಬೊಬ್ಬರಿಂದ 25 ಲಕ್ಷದಷ್ಟು ಹಣವನ್ನ ಇವರು ಪಡ್ಕೊಂಡಿದ್ದಾರೆ ದಂಪತಿ. ಹಣ ಹೂಡಿಕೆ ಮಾಡಿಸಿಕೊಂಡಿದ್ದಂತಹ ಉತ್ಕರ್ಷ ಹಾಗೂ ಸಾವಿತ್ರಿ ಸದ್ಯ ಇವರಿಬ್ಬರ ವಿರುದ್ಧ ಕೇಸ್ಗಳು ದಾಖಲಾಗಿದೆ. ರೋಜಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈಗ ಸದ್ಯಕ್ಕೆ 500 ಜನಕ್ಕೆ ಇವರು ವಂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೂರು ದಾಖಲಾದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಆಗಿ ಎಷ್ಟು ಜನ ವಂಚನೆಗೊಳಗಾಗಿದ್ದಾರೆ, ಎಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ ಅಂತ. ರೈಟ್, ಮನಿ ಡಬ್ಲಿಂಗ್ ಹೆಸರಿನಲ್ಲಿ ದಂಪತಿಗಳಿಬ್ರು ವಂಚನೆ ಮಾಡ್ತಾ ಇರುವಂತಹ ಪ್ರಕರಣ ಈಗ ಬೆಳಕಿಗೆ ಬರ್ತಿರುವಂತದ್ದು. ರೋಜಾ ಪೊಲೀಸ್ ಸ್ಟೇಷನ್ ಒಂದು ಗುನ್ನೆ ದಾಖಲಾಗಿದ್ದು, ಗುನ್ನೆ ನಂಬರ್ 33/24 ಇದ್ದು, ಅದರಲ್ಲಿ 467, 468, 420 IPC ರೆಡ್ ವಿತ್ 34 IPCD ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಕ್ಯೂಸ್ಡ್ಗಳು ಏನಂತ ಅಂದರೆ ಕ್ಯಾಪ್ಟನ್ ಗೋಲನ್ ಎಂಬ ಟ್ರೇಡಿಂಗ್ ಕಂಪ್ನಿ ಅವರಿದ್ದಾರೆ. ಅವರು ಸುಮಾರು ಪಬ್ಲಿಕ್ ಕಡೆಯಿಂದ ಹಣವನ್ನು ಹಾಕಿಸ್ಕೊಂಡು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತೇಳಿ ಅವರಿಗೆ ಮೋಸ ಮಾಡಿರೋದ್ರ ಬಗ್ಗೆ ಈಗ ಒಬ್ಬರು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ. ಅವರು ದೂರಿನಲ್ಲಿ ಅವ್ರ ದುಡ್ಡು ಅಮೌಂಟು ಎಷ್ಟು ಹೋಗಿದೆ, ಅದಲ್ಲದಲ್ಲೇ ಅವರು ಬೇರೆ ಸಾರ್ವಜನಿಕರಿಗೂ ಕೂಡ ಸುಮಾರು 30 ಕೋಟಿಯಷ್ಟು ಮೋಸ ಮಾಡಿರ್ಬೋದು ಅಂತೇಳಿ ಅವರು ದೂರನ್ನ ಕೊಟ್ಟಿದ್ದಾರೆ. ನಾವು ದೂರನ್ನ ದಾಖಲು ಮಾಡಿಕೊಂಡು ಈಗ ಅದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ರಿಂದ. ಪ್ರವೀಣ್, ಹಣ ಕಳ್ಕೊಂಡವ್ರಿಗೆ ಹೇಗೆ ಗೊತ್ತಾಯ್ತು? ಮೊದಲನೇ ಹಂತವಾಗಿ ಯಾವಾಗ ಗೊತ್ತಾಯ್ತು? ಈ ಬಗ್ಗೆ ದೂರುಗಳಿಗೆ ಸದ್ಯಕ್ಕೆ ಎಷ್ಟು ದಾಖಲಾಗಿದೆ? ಜೊತೆ ಇಲ್ಲಿವರೆಗೂ ಕೂಡ ಈ ಒಂದು ಉತ್ಕರ್ಷ್ ಹಾಗೂ ಸಾವಿತ್ರಿ ದಂಪತಿಗಳ ಒಂದು ಹಣ ಡಬ್ಲಿಂಗ್ ಈ ಒಂದು ಪ್ರಕರಣದ ಸಂಬಂಧ ಈಗ ರೋಜಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಈಗಾಗಲೇ ದಾಖಲಾಗಿದೆ. ಇನ್ನು 100ಕ್ಕೂ ಅಧಿಕ ಜನ ಏನಂದ್ರೆ ಈಗಾಗಲೇ ತಾವು ಕೂಡ ದೂರು ದಾಖಲಿಸೋದಾಗಿ ಏನಂದ್ರೆ ಪೊಲೀಸರ ಮುಂದೆ ಹೋಗಿ ಶರಣಾಗ್ತಾ ಇದ್ದಾರೆ ಮತ್ತು ಕೊಟ್ಟಂತಹ ದಾಖಲೆಗಳು ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಒಂದು ವರ್ಷದ ಹಿಂದೆ ಅಂದ್ರೆ ಈ ದಂಪತಿಗಳು ಕ್ಯಾಪಿಟಲ್ ಗ್ರೌಂಡ್ ಗ್ರೋತ್ ಪ್ಲಸ್ ಕಂಪನಿ ಎಂಬ ಒಂದು ಕಂಪನಿಯನ್ನು ತೆಗಿತಾರೆ. ನಮ್ಗೆಲ್ರಿಗೂ ಕೂಡ 20%, 30% ರೂಪದಲ್ಲಿ ಹಣ ಕೊಡ್ತೀವಿ, 100ಕ್ಕೆ 20 ರೂಪಾಯಿ ಅಂತೆ ತಿಂಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಮೊದಲನೇ ಕಂತಿನ ಹಣವನ್ನು ಕಳೆದ ಒಂದು 5 ತಿಂಗಳ ಹಿಂದೆ ಕೊಟ್ಟಿದ್ರು. ಅದಾದ ಬಳಿಕ ಮತ್ತೆ ಸುಮಾರು 30 ಕೋಟಿಗೂ ಅಧಿಕ ಇನ್ವೆಸ್ಟ್ ಅನ್ನು ವಿವಿಧ ಅಂದ್ರೆ ಕಲಬುರಗಿಯ ಸುಮಾರು 500ಕ್ಕೂ ಹೆಚ್ಚು ಜನ ಮಾಡಿದ್ದಾರೆ. ಅದಾದ ಬಳಿಕ 2 ತಿಂಗಳಿಗೆ ಒಮ್ಮೆ ಹಣ ಕೊಡೋದಾಗಿ ಹೇಳಿದ್ರು. ಆದ್ರೆ ಹಣ ಮಾತ್ರ ಬರದೇ ಇದ್ದಾಗ ಕಳೆದ 2-3 ತಿಂಗಳಿಂದಲೂ ಕೂಡ ಈ ದಂಪತಿಗಳಿಗೆ ಹಣ ಕೊಡುವಂತೆ ದುಂಬಾಲು ಬಿದ್ದಿದ್ರು. ಆದ್ರೆ ಚುನಾವಣೆಯ ನೆಪ ಒಡ್ಡಿ ಏನಂದ್ರೆ ಈ ದಂಪತಿಗಳು ಹಣ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಯಾವಾಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಗ್ರಾಹಕರು ಅಂತ ಗೊತ್ತಾಗುತ್ತಾ, ಸೊ ಅದಾದ ಬಳಿಕ 2 ದಿನಗಳ ಹಿಂದೆ ಏನಂದ್ರೆ ಈ ಇಬ್ಬರು ದಂಪತಿಗಳು ಪರಾರಿಯಾಗಿದ್ದಾರೆ. ಆದ್ರೆ ಈ ಒಂದು ದಂಪತಿಗಳಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕಂಪನಿಯಲ್ಲಿ ಏನಿದೆ ಸುಜಾತ ಅವರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಆರೋಪಿ ಪರಾರಿಯಾದಂತಹ ದಂಪತಿಗಳಿಗೂ ಕೂಡ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ದಿವ್ಯ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.